ಸ್ನೇಹಿತರೆ ನಮಸ್ಕಾರ. ಸನಿಲ್ ಸಂಪದ ವಾಹಿನಿಗೆ ಸ್ವಾಗತ. ನಿಮಗೆ ಇಲ್ಲೊಂದು ಕಡೆ ಒಂದು ಪುಟ್ಟ ಹಾವಿದೆ. ಆ ಹಾವಿನ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿದೆ. ಈ ಹಾವನ್ನು ಸರಿಯಾಗಿ ನೋಡ್ಕೊಳ್ಳಿ. ಕಾಣ್ತಾ ಇದೆಯಾ? ಅತಿ ಪುಟ್ಟ ಹಾವು, ನನ್ನ ಬೆರಳಿಗಿಂತಲೂ ಸಪೂರ ಇದೆ ನೋಡಿ. ಹತ್ತಿರದಲ್ಲಿ ನೋಡೋಣ. ಏನು ಅಂದ್ಕೊಂಡ್ರಿ ಇದನ್ನು ನೋಡಿ? ಪಕ್ಕನೇ ಒಂದು ಹೆಸರು ಬಂದುಬಿಡ್ತಲ್ವ, ಕನ್ನಡಿ ಹಾವಿನ ಮರಿ ಅಥವಾ ಯಾವುದೋ ಒಂದು ವಿಷಕಾರಿ ಹಾವಿನ ಮರಿ ಅಂದ್ಕೊಂಡು ಬಿಟ್ರಿ. ಹೌದು, ಈ ಹಾವನ್ನು ಹಾವಿದ್ದ ಮನೆಯವರು ಕೂಡ ಅದೇ ಭಯದಿಂದ ಕರೆದಿದ್ದಾರೆ. ನಮ್ಮನೆ ಅಂಗಳದಲ್ಲಿ ಒಂದು ಕನ್ನಡಿ ಹಾವಿನ ಮರಿ ಬಂದಿದೆ ಸರ್, ತಕ್ಷಣ ಬನ್ನಿ ಅಂತ ಕರೆದ್ರು. ನಾನು ಅಂದ್ಕೊಂಡೆ ಅದು ಅಲ್ಲ, ಅವರು ಕನ್ನಡಿ ಹಾವು ಆಗಿರಲಿಕ್ಕಿಲ್ಲ, ಆದರೆ ಅವರು ಹೆದರಿದ್ದಾರೆ ಅಂತ ಹೋಗಿ ಅಲ್ಲಿ ನೋಡಿದೆ. ನೋಡಿ, ಈ ಹಾವು ನೋಡಿ, ಎಷ್ಟು ಪುಟ್ಟ ಹಾವು. ಇದು ವಿಷಕಾರಿ ಹಾವಲ್ಲ. ಶರೀರ ಬಣ್ಣವನ್ನು ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ನಾಲಿಗೆ ಹೊರಗಾಗ್ತಾ ಇದೆ, ಸುಂದರವಾದ ಮೈ ಬಣ್ಣ ಇದೆ. ಇದು ವಿಟೇಕರ್ ಬೋವಾ ಅಂತ ಕರಿತೀವಿ ನಾವು, ಅಥವಾ ವಿಟೇಕರ್ ಇರ್ತಲೆ ಹಾವು ಅಂತ ಕರಿತೀವಿ. ಸಾಮಾನ್ಯವಾಗಿ ರಾತ್ರಿ ಸಂಚಾರಿ, ಸಂಜೆಯ ವೇಳೆ ಆಚೆ ಈಚೆ ಓಡಾಡ್ತದೆ. ಮುಖ್ಯವಾಗಿ ಈ ಸಣ್ಣ ಸಣ್ಣ ಮರಿಗಳು ಇಲಿ ಮರಿಗಳನ್ನು, ಕ್ರಿಮಿಕೀಟಗಳನ್ನು, ಪುಟ್ಟ ಪುಟ್ಟ ಹಾವಿನ ಮರಿಗಳನ್ನೆಲ್ಲ ತಿಂದು ಬದುಕುವಂಥ ಹಾವುಗಳು. ನಮ್ಮ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿದ್ದರೂ ಕೂಡ ನಮ್ಮ ಗಮನಕ್ಕೆ, ನಮ್ಮ ದೃಷ್ಟಿಗೆ ಬೀಳೋದು ಬಹಳ ಅಪರೂಪ. ಹಾಗಾಗಿ ನಮಗೆ ಅಕಸ್ಮಾತ್ತಾಗಿ ಕಂಡಾಗ ಇದರ ಪರಿಚಯ ಇಲ್ಲದೆ ಇದಕ್ಕೆ ತಪ್ಪು ಹೆಸರು ಕೊಟ್ಟುಬಿಡ್ತೇವೆ. ಕನ್ನಡಿ ಹಾವಿನ ಮರಿ ಅಥವಾ ಕಡಂಬಳದ ಮರಿ ಅಂಥೇಳಿ ತಿಳಿದುಕೊಂಡು ಹೆಚ್ಚಿನವರು ಸಾಯಿಸ್ತಾರೆ. ಪುಣ್ಯಕ್ಕೆ ಈ ಮನೆಯವರು ಅದನ್ನು ಸಾಯಿಸೋ ಗುಣ ಇಲ್ಲದಿರುವವರು ಹಾಗೆ ಕರೆದ್ರು. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ಇವುಗಳ ಸಂತಾನೋತ್ಪತ್ತಿ ನಡೀತದೆ. ಅಂದರೆ ಈಗ ಏಪ್ರಿಲ್ ಕಳೀತು, ಈ ಏಪ್ರಿಲ್ ತಿಂಗಳಲ್ಲಿ ಅಥವಾ ಈಗ ಮೇ ಮೊದಲ ವಾರದಲ್ಲಿ, ಎರಡನೇ ವಾರದಲ್ಲಿ ಸಣ್ಣ ಸಣ್ಣ ಮರಿಗಳು ನಿಮಗೆ ಕಾಣಲಿಕ್ಕೆ ಸಿಗಬಹುದು. ಸುಮಾರು 20-25 ಸೆಂಟಿಮೀಟರ್ ಉದ್ದದ ಮರಿಗಳಿರ್ತವೆ, ಅಂದರೆ ಒಂದು 3/4 ಅಡಿ ಮರಿಗಳು. ಹಾಗಾಗಿ ನಿಮ್ಮ ವಠಾರದಲ್ಲಿ ಹಾವು ಕಂಡ್ರೆ ಬಿಲ್ಕುಲ್ ಗಾಬರಿ ಆಗುವ ಅಗತ್ಯ ಇಲ್ಲ. ಮನೆಯ ಒಳಗೆ ಬರೋದು ಬಹಳ ಅಪರೂಪ. ಹೊರಗಡೆ ಇದ್ದರೆ ನಿಮಗೆ ತೀರಾ ಭಯ ಆದರೆ ಒಂದು ಕೋಲು ತಗೊಳ್ಳಿ. ಕೋಲಿನಿಂದ ಮೆಲ್ಲ ಒಂದು ಕಡ್ಡಿಯಿಂದ ಮೆಲ್ಲ ಹಗ್ಗದ ರೀತಿಯಲ್ಲಿ ಇದನ್ನು ಎತ್ತಬೋದು. ನೋಡಿ, ಹೀಗೆ ಎತ್ತಬೋದು. ಹೀಗೆ ಎತ್ಕೊಂಡು ಸ್ವಲ್ಪ ದೂರ ನಿಮ್ಮ ಎಲ್ಲಾದರೂ ಪೊದೆಯ ಬದಿಯಲ್ಲಿ ಹೀಗೆ ಬಿಟ್ಟುಬಿಡಿ. ಅಲ್ಲಿಗೆ ನಿಮ್ಮ ಭಯ ಕೆಲಸ ಎರಡೂ ಮುಗಿಯಿತು. ಇವುಗಳು ನಮ್ಮ ವಠಾರದಲ್ಲಿ ಇದ್ದಷ್ಟು ಬಹಳ ಒಳ್ಳೆಯದು. ಒಂದು ವಿಶೇಷ ಗೊತ್ತಾ? ಈ ಹಾವು ದೊಡ್ಡ ಬೆಳೆದ ಹಾಗೆ ಇಲಿ ಹೆಗ್ಗಣಗಳನ್ನು, ಪಕ್ಷಿಗಳನ್ನು ತಿನ್ನುವುದು ಮಾತ್ರ ಅಲ್ಲದೆ ಕೆಲವು ವಿಷಕಾರಿ ಹಾವುಗಳನ್ನು ಕೂಡ ತಿಂದದ್ದು ನೋಡಿದ್ದೇನೆ. ಕಡಂಬಳ ಹಾವನ್ನು ತಿಂದದ್ದು ನೋಡಿದ್ದೇನೆ, ಕನ್ನಡಿ ಹಾವಿನ ಮರಿಯನ್ನು ತಿಂದದ್ದು ನೋಡಿದ್ದೇನೆ, ನಾಗರ ಹಾವನ್ನು ಕೂಡ ಒಮ್ಮೆ ಹಿಡಿದದ್ದು ನೋಡಿದ್ದೇನೆ. ಇವುಗಳು ಎಷ್ಟು ಸೌಮ್ಯವಾಗಿದ್ದರೂ ಕೂಡ ಆಹಾರದ ವಿಚಾರದಲ್ಲಿ ಬಂದರೆ ಅಷ್ಟೇ ಚುರುಕಿನ ಹಾವುಗಳು. ಇದರಿಂದ ಏನಾಗುತ್ತೆ, ಈ ವಿಷರಹಿತ ಹಾವುಗಳು, ಈ ಇರ್ತಲೆ ಹಾವುಗಳು ನಮ್ಮ ಸುತ್ತಮುತ್ತ ಇದ್ದಾಗ ಇತರ ವಿಷದ ಹಾವುಗಳ ವಂಶವನ್ನು ಕೂಡ ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಕೆಲಸವನ್ನು ಈ ಹಾವುಗಳು ಮಾಡ್ತಾ ಇರ್ತವೆ. ಆದರೆ ಮನುಷ್ಯನಿಗೆ ಅತ್ಯಂತ ನಿರುಪದ್ರವಿ ಜೀವಿಗಳು. ಇಲ್ಲಿ ನೋಡಿ, ಅದು ಎಷ್ಟು ಮೃದುವಾಗಿ ಕೈಯಲ್ಲಿ ಬರ್ತಾ ಇದೆ ನೋಡಿ. ನೋಡಿ ಅದರ ವರ್ತನೆ ನೋಡಿ. ತೀರ ಭಯ ಆದರೆ ನೋಡಿ, ನಾನು ಸ್ಪರ್ಶ ಮಾಡ್ತಾ ಇದ್ದೇನೆ. ಸ್ಪರ್ಶ ಮಾಡಿದ ಕೂಡಲೇ ಈಗ ನೋಡಿ, ಇಡೀ ಶರೀರ ಉದ್ದನೆ ನೋಡಿ, ತೆಳು ಕಂದಿನ ಮೇಲೆ ದಟ್ಟ ಕಂದಿನ ವಿನ್ಯಾಸ ಇದೆ ನೋಡಿ. ಈ ದಟ್ಟ ಕಂದು ಅಥವಾ ಕಪ್ಪು ಬಣ್ಣ ಏನು ಕೆಲಸ ಮಾಡ್ತದೆ ಗೊತ್ತಾ? ಹಾವುಗಳ ಶರೀರದ ಮೇಲೆ ಇರುವಂಥ ಈ ಕಪ್ಪು ಬಣ್ಣದ ವಿನ್ಯಾಸ ಅಥವಾ ದಟ್ಟ ಕಂದು ಬಣ್ಣದ ವಿನ್ಯಾಸ ಬಿಸಿಲನ್ನು ಹೀರಿಕೊಂಡು ಶರೀರದ ತೇವಾಂಶವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥ ಕೆಲಸ ಮಾಡುತ್ತಂತೆ. ಈ ಹೆಬ್ಬಾವುಗಳಲ್ಲಿ ಅಥವಾ ಬೇರೆ ಸ್ವಲ್ಪ ಕಪ್ಪು ಬಣ್ಣದ ಹಾವುಗಳಲ್ಲಿ ಕಪ್ಪು ಬಣ್ಣದ ವಿನ್ಯಾಸ ಇರೋದೇ ಬಿಸಿಲಿನ ಶಾಖವನ್ನು ಹೀರಿಕೊಂಡು ಶರೀರದ ತೇವಾಂಶ, ಉಷ್ಣಾಂಶವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವ ಕೆಲಸ ಈ ಶರೀರದ ಬಣ್ಣ ವಿನ್ಯಾಸಗಳು ಮಾಡ್ತಾವೆ. ನೋಡಿ, ಹೆದರಿದ ಕೂಡಲೇ ಈ ರೀತಿ ವರ್ತನೆ ಮಾಡ್ತದೆ ನೋಡಿ. ಈ ಕಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ ನೋಡಿ. ನೋಡಿದರೆ ನೋಡಿ, ಈಗ ಕಚ್ಚಿತು. ತೀರ ಭಯ ಆದರೆ ಕಚ್ಚಿ ತಲೆಯನ್ನು ಶರೀರದಡಿ ಏಳ್ಕೊಳ್ತದೆ ನೋಡಿ. ನೋಡಿ, ಶರೀರವನ್ನು ಹೇಗೆ ಉಬ್ಬಿಸ್ತದೆ ನೋಡಿ. ಇದು ಅದರ ಆತ್ಮರಕ್ಷಣಾ ತಂತ್ರ, ಬೇರೆ ಏನೂ ಅಲ್ಲ. ನೋಡಿ, ಈ ರೀತಿ ಮಾಡಿದ ಕೂಡಲೇ ನಮ್ಮ ಭಯ ಆಗುತ್ತೆ ನೋಡಿ. ನೋಡಿ ಹೇಗೆ ನೋಡಿ, ಈಗ ಕಚ್ಚುತ್ತೆ ನೋಡಿ. ನೋಡಿ ನೋಡಿ ನೋಡಿದ್ರಿ ನೋಡಿ, ಇನ್ನೊಮ್ಮೆ ಕಚ್ಚುತ್ತೆ. ಆಗೋಳಿ ಕಚ್ಚಿತ್ತು ನೋಡಿ. ಕಚ್ಚಿದ್ರಿಂದ ಏನೂ ಆಗಿಲ್ಲ ನೋಡಿ. ಬೆರಳು ನೋಡಿ,
ಕಾಣ್ತಾ ಇದೆಯಾ? ಬೆರಳಿಗೆ ಯಾವುದೇ ಗಾಯ ಆಗಿಲ್ಲ, ಸಣ್ಣ ಸಣ್ಣ ಹಲ್ಲುಗಳಿರ್ತವೆ. ಸರಿ, ಈಗ ಬಿಟ್ಬಿಡೋಣ, ಹೆಚ್ಚು ಭಯಪಡಿಸುವುದು ಬೇಡ, ಅದರ ಪಾಡಿಗೆ ಇರಲಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರವನ್ನು ಮಾತಾಡ್ತೇನೆ. ಸಿಗೋಣ.